ಮೆಟ್ರಿಕ್ ಪೂರ್ವ ವಸತಿ ನಿಲಯ ಮಂಜೂರಾತಿಗೆ ಮಾನ್ಯ ಶಾಸಕರಲ್ಲಿ ಮನವಿ. ಇಂಡಿ ತಾಲೂಕಿನ ಅಗರಖೇಡ ಗ್ರಾಮದಲ್ಲಿ ಮೆಟ್ರಿಕ್ ಪೂರ್ವ ವಸತಿ ನಿಲಯ ಮಂಜೂರಾತಿಗೆ ಶ್ರೀ ಶಂಕರಲಿಂಗ ಪ್ರೌಢಶಾಲೆಯ ನಿರ್ದೇಶಕರಾದ ಶ್ರೀ ಸಿದ್ದಪ್ಪ ರಾಮಣ್ಣ ಕೋರೆಯವರು ಮನವಿ ಮಾಡಿಕೊಂಡಿದ್ದಾರೆ. ಶ್ರೀ ಶಂಕರಲಿಂಗ ಪ್ರೌಢಶಾಲೆಯು 1967ನೇ ಇಸವಿಯಲ್ಲಿ ಸ್ಥಾಪನೆಯಾಗಿದ್ದು, ಇಂದಿಗೆ 57 ವರ್ಷಗಳಾಯಿತು. ಈ ಶಾಲೆಯಲ್ಲಿ 8ರಿಂದ 10ನೇ ತರಗತಿಯವರೆಗೆ ಸುಮಾರು 250 ರಿಂದ 300 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಅಗರಖೇಡ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳಾದ ಗುಬ್ಬೇವಾಡ, ಶಿರಗೂರು, ಇನಾಂ, ಚಿಕ್ಕಮಣ್ಣೂರು ಈ ಗ್ರಾಮದ ಜನರು ಸುಮಾರು 30 ರಿಂದ 40% ಜನರು ವರ್ಷದಲ್ಲಿ 6 ತಿಂಗಳು ದುಡಿಯಲು ವಲಸೆ ಹೋಗುತ್ತಾರೆ. ಆದ ಕಾರಣ ಅಗರಖೇಡ ಗ್ರಾಮದಲ್ಲಿ ಮೆಟ್ರಿಕ್ ಪೂರ್ವ ವಸತಿ ನಿಲಯ ಮಂಜೂರು ಮಾಡಿದರೆ ವಲಸೆ ಹೋಗುವ ಜನರ ಮಕ್ಕಳ ಶಿಕ್ಷಣಕ್ಕೆ ಅನುಕೂಲವಾಗಿರುತ್ತದೆ. ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುವುದನ್ನು ತಪ್ಪಿಸಬಹುದು. ಇತ್ತ ಕಡೆ ಮಹಾರಾಷ್ಟ್ರ ಹಾಗೂ ಇತ್ತ ಕಡೆ ಗುಲ್ಬರ್ಗಾ ಜಿಲ್ಲೆ ಗಡಿಗೆ ಹೊಂದಿಕೊಂಡಿರುವ ಗಡಿ ಗ್ರಾಮಗಳು ಆಗಿರುವುದರಿಂದ ಸರ್ಕಾರಿ ಕಾಲೇಜು, ಪಾಲಿಟೆಕ್ನಿಕ್, ITI ಯಾವುದೇ ಕಾಲೇಜುಗಳು ಇಲ್ಲದೆ ಈ ಗ್ರಾಮಗಳು ಶಿಕ್ಷಣದಿಂದ ವಂಚಿತವಾಗಿವೆ. ಆದ ಕಾರಣ ಮಾನ್ಯ ಶಾಸಕರಾದ ಶ್ರೀ ಯಶವಂತರಾಯ ಗೌಡ ಪಾಟೀಲ್ ಇವರು ನಮ್ಮ ಅಗರಖೇಡ ಗ್ರಾಮಕ್ಕೆ ಮೆಟ್ರಿಕ್ ಪೂರ್ವ ವಸತಿ ನಿಲಯ ಮಂಜೂರು ಮಾಡಿಸಬೇಕೆಂದು ತಮ್ಮಲ್ಲಿ ಕೈಮುಗಿದು ವಿನಂತಿಸಿಕೊಳ್ಳುತ್ತೇನೆ ಎಂದು ಶ್ರೀ ಶಂಕರಲಿಂಗ ಪ್ರೌಢಶಾಲೆಯ ನಿರ್ದೇಶಕರಾದ ಶ್ರೀ ಸಿದ್ದಪ್ಪ ರಾಮಣ್ಣ ಕೋರೆ ಇವರು ವಿನಂತಿಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಶ್ರೀ ಕಾಶಿನಾಥ್ ಮಾನೆ, ಸೋಮಣ್ಣ ರೂಗಿ, ಚಂದ್ರಕಾಂತ್ ಶಿವಗೊಂಡ ಅಂದೇವಾಡಿ ಇವರು ಉಪಸ್ಥಿತರಿದ್ದರು. ವರದಿ ಮನೋಜ್ ನಿಂಬಾಳ್. ಹಳ್ಳಿ ಎಲ್ಲ ಹುಡುಗರಿಗೆ ಅಸ್ತವ್ಯಸ್ತಿ ಅದ. ಬರ್ಲಿಕ್ಕೆ ಹೋಗ್ಲಿಕ್ಕೆ ರೋಡ್ ಇಲ್ಲ. ಪಟ್ನೂರ, ಬೇನೂರ, ಗುಬ್ಬೇಳ, ಶಿರಗೂರ ಮಣತಿಲ್ಲ. ಏನಾದ್ರು ಪ್ರಯತ್ನ ಮಾಡ್ಬೇಕಂತ ಹೇಳಿ ವಿನಂತಿ ಮಾಡ್ತೀವ. ಹಾಸ್ಟೆಲ್ ಅದ. ಈಗೆಲ್ಲ ಇಟಂಗಿ ಬೆಟ್ಟಿಗೆ ಹುಡುಗರಿಗೆ ಯಾಕೆ ಒಯ್ಲಿಕತ್ತಾರ ಅಂದ್ರೆ ಇಲ್ಲಿ ಅನ್ನ ಕೊರತಿದಿಂದ ಇಟಂಗಿ ಬೆಟ್ಟಿಗೆ ಹುಡುಗರಿಗೆ ಒಯ್ಲಿಕತ್ತಾರ. ಏನೇ ಪ್ರಯತ್ನ ಮಾಡಿ ಹಾಸ್ಟೆಲ್ ಮಾಡಬೇಕು. MLA ಅವರು ಒಂದು ಜರ ಗಮನಿಸಬೇಕು. MLA ಅವರು ಹಳ್ಳಿನೂ ಇಲ್ಲಿ ಬರ್ತಾವ ಹೈಸ್ಕೂಲ್ಗೆ. ಅದಕ್ಕಾಗಿ MLA ಅವ್ರೂ ಇದಕ್ಕೆ ಗಮನಿಸಿ ಏನಾದ್ರು ಪ್ರಯತ್ನ ಮಾಡಿಸ್ಬೇಕಂತ ಹೇಳಿ ನಮ್ಮ ವಿನಂತಿ. ನಾವು ಅಗರಖೇಡದವ್ರು ಏನು ಸಹಾಯ ಸಹಕಾರ ಇದ್ರೂ ನಾವು ಸಹಾಯ ಮಾಡ್ತೇವೆ. ಈ ಹುಡುಗರಿಗೆಲ್ಲ ಇಟಂಗಿ ಬೆಟ್ಟಿಗೆ ಒಯ್ದು ಎಲ್ಲ ಹಾಳು ಮಾಡ್ಲಿಕತ್ತಾರ. ಇಲ್ಲಿ ಹಾಸ್ಟೆಲ್ ಆದ್ರೆ ಅನುಕೂಲ ಆಗ್ತದ. ಎಲ್ಲ ಹುಡುಗರಿಗೆ ಬಿಟ್ಟು ಹೋಗ್ತಾರ. ಸುತ್ತ ಹಳ್ಳಿ ಬೇನೂರ ಹಾಸ್ಟೆಲ್ ಆಗ್ಯದ. ನಮ್ಮ ಹಳ್ಳಿಗೆ ಹಾಸ್ಟೆಲ್ ಇಲ್ಲ. ಅಗರಖೇಡಕ್ಕೆ ಏನೇ ಮಾಡಿ ಲಕ್ಷಣಕ್ಕಾಗ್ಯದ. ಏನೇ ಮಾಡಿ ಹಾಸ್ಟೆಲ್ ವರ್ಷ ಒಳಗಾಗಿ ಮಾಡಿದ್ರಿ ಅಂದ್ರೆ ನಾವು ಸಹಾಯ ಸರ್ಕಾರ ಕೊಡ್ತೇವೆ. ಊರದ ಅಗರಖೇಡ ಅಂದ್ರೆ ದೊಡ್ಡ ಊರು. ಇಂಡಿ ತಾಲೂಕದಾಗ ಅಗರಖೇಡ ದೊಡ್ಡದು. 25,000 ಜನಕ್ಕೆ ಜನಸಂಖ್ಯೆ ಅದ. 10 ಹಳ್ಳಿ ಮಂದಿ ಇಲ್ಲಿ ಕಲ್ಲಿಗೆ ಬರ್ತಾರ. ಮೊದಲೆಲ್ಲ ಚಲೋ ಇತ್ತು. ಈಗೆಲ್ಲ ಅಸ್ತವ್ಯಸ್ತಿ ಆಗ್ಯದ. ಈಗ ಏನು ಇವೆಲ್ಲ ಅಸ್ತವ್ಯಸ್ತಿ ಹಿಡಿಸ್ಯಾವ. ಹಾಸ್ಟೆಲ್ ಇಲ್ದ ಬಟ್ಟಾಕ ಯಾವ ಹುಡುಗರು ಎಲ್ಲ ಬೇಲೂರಿಗೆ ಹೋಗ್ಲಿಕತ್ತಾವ. ಮಣೂರ ಇದು ಹಾಯಕಲ್ಕತ್ತಾರ. ನಮ್ಮಲ್ಲಿ ಆಗ್ಬೇಕಂತ ಹೇಳಿ ನಮ್ಮ ಶಾಸಕರು ಅಗರಖೇಡ ಮೇಲೆ ಜೀವ ಖರೆ ಅಂದ್ರೆ ಒಂದು ಹಾಸ್ಟೆಲ್ ಎಷ್ಟೊತ್ತಿದ್ರೆ ಮಾಡಬೇಕು. ಅನುಕೂಲ ಆಗ್ತದ. ನಮಸ್ಕಾರ. ಒಳ್ಳೆ ಶಾಲೆ ಹೈಸ್ಕೂಲ
ನಮ್ಮಲ್ಲಿ ಹಾಸ್ಟೆಲ್ ಇಲ್ಲ. ಸಿರುಗುರ, ಗುಬ್ಬ್ಯಾಡ, ಅಗರ್ಕೇಡ ಯಾವ ಹುಡುಗರಿಗೆ ಹಾಸ್ಟೆಲ್ ಆದರೆ ಅನುಕೂಲ ಆಗ್ತದೆ. MLA ಅವ್ರು ಹಿಡಿದುಕೊಂಡು ಕಲ್ತು ಹೋದ ಮಂದಿ ಅದ. ಅದಕ್ಕೆ ನಮ್ಮಲ್ಲಿ ದಯಮಾಡಿ ಹಾಸ್ಟೆಲ್ ಮಾಡಂಗೆ ಮಾಡಿರಿ ಅಂತ ನಾವು ವಿನಂತಿ ಮಾಡ್ತೇವೆ ಅಂತ ಹೇಳಿಬಿಡ್ತೀವಿ.